ರುದ್ರಮ್ಮ ರುಚಿ ಕಿಚನ್ಗೆ ಸ್ವಾಗತ. ನಾನು ಇವತ್ತಿನ ಸ್ಪೆಷಲ್ ಪೂರಿ ಸಾಗು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಪೂರಿ ಮಾಡಲಿಕ್ಕೆ ಉಪ್ಪು, ಎಣ್ಣೆ, ಸ್ವಲ್ಪ ಹಾಲು ಹಾಕಿ ಹಿಟ್ಟು ಕಲಿಸ್ಕೊಂಡು 1 ಗಂಟೆ ನೆನೆ ಇಡಬೇಕು. ಸಾಗು ಮಾಡೋಕ್ಕೆ ಏನೇನು ಬೇಕು? ಸಾಗು ಮಾಡಲಿಕ್ಕೆ ಈ ರುಬ್ಕೊಳಕ್ಕೆ ಏನು ಬೇಕಂತ ಫಸ್ಟ್ ಹೇಳ್ತೇನೆ ನೋಡ್ರಿ. ಕೊಬ್ಬರಿ, ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ, ಕರಿಕಾಳು ಮೆಣಸು, ಚಕ್ಕೆ, ಶುಂಠಿ, ಸ್ವಲ್ಪ ಸೋಂಪು, ಕರಿಬೇವು, ಪುದೀನ, ಕೊತ್ತಂಬರಿ ಇದ್ದರೆ ಹಾಕಿ ನೀವು ರುಬ್ಕೊಳ್ಳಿ. ನನ್ನ ಹತ್ರ ಇಲ್ಲ, ಅದಕ್ಕೆ ಇಷ್ಟ ಇಂಗ್ರೀಡಿಯೆಂಟ್ಸ್ ಹಾಕಿ ರುಬ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾನೆ ನೋಡ್ರಿ. ಈಗ ಒಗ್ಗರಣೆಗೆ ಟಮಾಟ, ಈರುಳ್ಳಿ, ಬೇಯಿಸಿ ಇಟ್ಕೊಂಡ ಬಟಾಣಿ ಕಾಳು, ಕ್ಯಾರೆಟ್, ಆಲೂಗಡ್ಡೆ. ಮಸಾಲ ಈಗ ರುಬ್ಕೊಂಡು ಬಂದಿದ್ದೀನಿ. ಈಗ ಒಗ್ಗರಣೆ ಹಾಕ್ತಾನೆ. ಈಗ ಏನಂತ ಇಂಡಿಕ್ ವಿಸ್ಡಮ್ ಗ್ರೌಂಡ್ನಟ್ ಆಯಿಲನ್ನು ಉಪಯೋಗಿಸ್ತಾ ಇದ್ದೇನೆ ನಾನು. ಸಾಸಿವೆ, ಜೀರಿಗೆ, ಈರುಳ್ಳಿ, ಮೆಣಸಿನ್ಕಾಯಿ, ಫಾರೆಸ್ಟ್ ಇಂಗು, ಕರಿಬೇವು, ಸಕ್ಕರೆ, ಒಗ್ಗರಣೆ, ಸ್ವಲ್ಪ ಉಪ್ಪು, ತರಕಾರಿ ಬೇಯಲಿಕ್ಕಷ್ಟ ಈಗ ಉಪ್ಪು ಹಾಕ್ತಾನೆ. ಮತ್ತು ಮೇಲೆ ಹಾಕ್ತಾನೆ ಸ್ವಲ್ಪ ಕೊತ್ತಂಬರಿ ಕಾಳು ಪೌಡ್ರು, ಹಸಿಮೆಣ್ಸಿಕಾಯಿ ಹಾಕ್ತಾರೆ. ನಾನು ಖಾರ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ನೋಡ್ರಿ. ಸಾಗು 2 ಖಾರ ಪುಡಿ, ಈಗ ಬೇಯಿಸಿಟ್ಕೊಂಡಿರೋ ಬಟಾಣಿ ಕಾಳು, ರುಬ್ಬಿಟ್ಟುಕೊಂಡಿರೋ ಮಸಾಲೆ, ಸ್ವಲ್ಪ ನೀರು, ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ವಿ. ಈಗ ಇದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪು ಹಾಕ್ಬೇಕು. ಈಗ ಸಾಗು ರೆಡಿ. ಪೂರಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ತಿನ್ನಲಿಕ್ಕೆ ಸಾಗು ರೆಡಿಯಾಗಿದೆ. ಪುರಿ ಮಾಡ್ತಾ ಇದ್ದಾನೆ. ಎಲ್ಲರೂ ಇದೇ ಹಿಟ್ಟಲ್ಲಿ ಮಾಡ್ತಾರೆ. ನಾನು ಆರೋಗ್ಯಕ್ಕೆ ಒಳ್ಳೆಯದು ಅಂತಂದೇಳಿ ಗೋಧಿ ಹಿಟ್ಟಿನ ಪುರಿ ಮಾಡ್ತಾ ಇದ್ದಾನೆ. ನೋಡ್ರಿ ಚೆನ್ನಾಗಿ ಹೋಗ್ತಾ ಇದ್ದಾವೆ ಪುರಿ. ಹೆಲ್ದಿ ಆ್ಯಂಡ್ ಟೇಸ್ಟಿ ಗೋಧಿ ಹಿಟ್ಟಿನ ಪುರಿ, ಒಣ ಖಾರದ ಸಾಗು ತಿಂದು ರುಚಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.